ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ತೈಲದ ಮೇಲಿನ ಸುಂಕ ಇಳಿಸಿ ಕೇಂದ್ರ ಆದೇಶವನ್ನು ಹೊರಡಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕ ಇಳಿಕೆ ಮಾಡಲಾಗಿದೆ. ಪೆಟ್ರೋಲ್ ಸುಂಕ ಲೀಟರ್ಗೆ 13ರಿಂದ 3ಕ್ಕೆ ಇಳಿಕೆಯಾಗಿದೆ. ಡೀಸೆಲ್ ಮೇಲಿನ ಸುಂಕವೂ ಕೂಡ ಲೀಟರ್ಗೆ 10 ರೂಪಾಯಿ ಇಳಿಕೆಯಾಗಿದೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದು. ತೈಲದ ಮೇಲಿನ ಸುಂಕ ಇಳಿಸಿ ಕೇಂದ್ರ ಆದೇಶವನ್ನು ನೀಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕ ಇಳಿಕೆಯಾಗಿದೆ. ಪೆಟ್ರೋಲ್ ಸುಂಕ ಲೀಟರ್ಗೆ 13ರಿಂದ 3 ರೂಪಾಯಿಗೆ ಇಳಿಕೆಯಾಗಿದೆ. ಹಾಗೆ 3 ರೂಪಾಯಿ ಇಳಿಕೆಯಾಗಿದೆ. ಹಾಗೆ ಡೀಸೆಲ್ ಮೇಲಿನ ಸುಂಕವೂ ಕೂಡ ಲೀಟರ್ಗೆ 10 ರೂಪಾಯಿ ಇಳಿಕೆಯಾಗಿದೆ. ಡೀಸೆಲ್ ಮೇಲಿನ ಸುಂಕ ಶೂನ್ಯಕ್ಕೆ ಇಳಿಸಿದೆ ಕೇಂದ್ರ ಸರ್ಕಾರ. ಹೀಗಾಗಿ ಈ ಸುಂಕ ಇಳಿಕೆಯ ಲಾಭ ಜನರಿಗೆ ಸಿಗುತ್ತಾ ಕಾದು ನೋಡಬೇಕಿದೆ. ಕಚ್ಚಾ ತೈಲದ ದರ ಏರಿಕೆ ಬೆನ್ನಲ್ಲೇ ಈ ರೀತಿ ನಿರ್ಧಾರವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ. ಇಳಿಕೆಯಾಗುತ್ತಾ ಡೀಸೆಲ್ ಹಾಗೂ ಪೆಟ್ರೋಲ್ ದರ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿವೆ. ಇವೆಲ್ಲವಕ್ಕೂ ಉತ್ತರವನ್ನು ಕಾದು ನೋಡಬೇಕಿದೆ. ತೈಲ ಕಂಪನಿಗಳ ನಷ್ಟ ಸರಿದೂಗಿಸುವುದಕ್ಕೆ ಈ ರೀತಿ ಕ್ರಮವನ್ನು ಕೈಗೊಳ್ಳಲಾಯ್ತಾ ಎನ್ನುವಂತಹ ಪ್ರಶ್ನೆಗಳು. ಏಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಇದರಿಂದ ನಮ್ಮ ಭಾರತದಲ್ಲಿ ಅಂದರೆ ಅಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಜಾಗತಿಕವಾಗಿ ಸಾಕಷ್ಟು ಪರಿಣಾಮಗಳು ಬೀರ್ತಾ ಇದೆ. ಇದು ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಹಾಗೆ ನಾವು ನೋಡಿದ್ವಿ, ಚಿಕ್ಕಬಳ್ಳಾಪುರದಲ್ಲಾಗಿರ್ಬೋದು, ಗದಗದಲ್ಲಾಗಿರ್ಬೋದು, ಪೆಟ್ರೋಲ್ ಹಾಗೂ ಡೀಸೆಲ್ ದರ ಎಷ್ಟರ ಮಟ್ಟಿಗೆ ಏರಿಕೆಯಾಗಿದೆ ಅಂದರೆ ಪೆಟ್ರೋಲ್ಗೆ ಲೀಟರ್ಗೆ 5 ರೂಪಾಯಿ, ಹಾಗೆ ಡೀಸೆಲ್ಗೆ 3 ರೂಪಾಯಿ ಹೆಚ್ಚಿಗೆ ಆಗಿತ್ತು. ಅಂದರೆ ನಯಾರ ಪೆಟ್ರೋಲ್ ಬಂಕ್ ಆಗಿರ್ಬೋದು ಅಥವಾ ಈ ಎಸ್ಎಲ್ ಪೆಟ್ರೋಲ್ ಬಂಕ್, ಈ ಒಂದು ಇಷ್ಟು ಕಡೆ ಸ್ಟಾಕ್ ಇದ್ರೂ ಕೂಡ, ಅಂದರೆ ಎಲ್ಲ ಕಡೆ ಸಪ್ಲೈ ಚೆನ್ನಾಗಿದ್ರೂ ಕೂಡ ಏಕಾಏಕಿ ದರವನ್ನು ಏರಿಕೆ ಮಾಡಿದ್ರು. ಇದರಿಂದ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ರು. ನಾವು ಕೂಡ ನೋಡ್ತಾ ಇದ್ವಿ. ಅಂದರೆ ರೈತರು ಮಾತಾಡ್ತಾ ಇದ್ರು, ನಾವು ಒಂದು ಕಡೆಯಿಂದ ತೋಟಕ್ಕೆ ಹೋಗ್ಬೇಕಂದ್ರೂ ನಾವು ಬೈಕಲ್ಲಿ ಹೋಗಬೇಕು, ಅಥವಾ ಏನೋ ಒಂದು ತಗೋಬರ್ಬೇಕು ಅಂದ್ರೆ ನಾವು ಬೈಕಲ್ಲಿ ಹೋಗ್ತೀವಿ. ಈ ರೀತಿ ಪೆಟ್ರೋಲ್ ಹಾಗೆ ಡೀಸೆಲ್ ರೇಟ್ ಏಕಾಏಕಿ ಜಾಸ್ತಿ ಆಗಿದೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ, ನಮಗೆ ಖರ್ಚು ದುಪ್ಪಟ್ಟಾಗ್ತಾ ಇದೆ. ಹಾಗೆ ಎಲ್ಲ ಕಡೆ ಸ್ಟಾಕ್ ಇದೆ, ಅಂದರೆ ಸಪ್ಲೈ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆದರೂ ಕೂಡ ಈ ರೀತಿ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಏರಿಕೆ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ವಾಹನ ಸವಾರರು. ಆದರೆ ಇದೀಗ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ತೈಲದ ಮೇಲಿನ ಸುಂಕ ಇಳಿಸಿ, ಸೆಸ್ ಏನಿತ್ತು ಅದನ್ನು ಇಳಿಸಿ ಕೇಂದ್ರ ಆದೇಶವನ್ನು ಹೊರಡಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕ ಇಳಿಕೆಯಾಗಿದೆ. ಪೆಟ್ರೋಲ್ ಸುಂಕ ಲೀಟರ್ಗೆ 13ರಿಂದ 3ಕ್ಕೆ ಇಳಿಕೆಯಾಗಿದೆ. ಇನ್ನೊಂದು ಕಡೆ ಡೀಸೆಲ್ ಮೇಲಿನ ಸುಂಕ ಕೂಡ ಲೀಟರ್ಗೆ 10 ರೂಪಾಯಿ ಇಳಿಕೆಯಾಗಿದೆ. ಡೀಸೆಲ್ ಮೇಲಿನ ಸುಂಕ ಶೂನ್ಯಕ್ಕೆ ಇಳಿಸಿದೆ ಕೇಂದ್ರ. ಹೀಗಾಗಿ ಸುಂಕ ಇಳಿಕೆಯ ಲಾಭ ಜನರಿಗೆ ಸಿಗುತ್ತಾ, ಅಂದರೆ ಇದು ಪೆಟ್ರೋಲ್ ಹಾಗೂ ಡೀಸೆಲ್ ರೇಟ್ನ ಮೇಲೆ ಚೇಂಜಸ್ನ ಬೀರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹಾಗೆ ಕಚ್ಚಾ ತೈಲದ ದರ ಏರಿಕೆಯಾಗಿದೆ. ಇದರ ಬೆನ್ನಲ್ಲೇ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಂದರೆ ಸೆಸ್ ಏನಿತ್ತು ಅದನ್ನು ಕಡಿಮೆ ಮಾಡಿದ್ದಾರೆ. ಹೀಗಾಗಿ ರೇಟಲ್ಲಿ ಚೇಂಜಸ್ ಆಗುತ್ತಾ, ಏನು ಎತ್ತ ಎಲ್ಲವನ್ನ ಕಾದು ನೋಡಬೇಕು. ಡೀಸೆಲ್ ಹಾಗೂ ಪೆಟ್ರೋಲ್ ದರ ಇಳಿಕೆಯಾಗುತ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ.